ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನ್ರಿ ಅಷ್ಟೊಂದು ಟೆನ್ಷನ್ ಕೊಟ್ಬಿಟ್ಟು ಈಗ ಆರಾಮಾಗಿ ಕೂತಿದ್ದೀರಾ? ಆದ್ರೂ ಈ ರೀತಿ ಥ್ಯಾಂಕ್ಸ್ ಹೇಳಿಸ್ಕೊಳ್ಳೋ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಸರ್ ಮಿರರ್ ಸರಿ ಮಾಡಿ ಸರ್, ನಿಮ್ ಮುಖನೇ ಕಾಣಿಸ್ತಿಲ್ಲ ನನ್ಗೆ. ರೀ ಮಿರರ್ ಇರೋದು ಮುಂದೆ ಕೂತ್ಕೊಂಡು ಗಾಡಿ ಓಡಿಸೋರ್ಗೆ, ಹಿಂದೆ ಕೂತಿರೋರ್ಗಲ್ಲ. ನಿಮ್ ಹಿಂದೆ ಕೂತಿರೋದ್ ಯಾರು ಹೇಳಿ? ಇನ್ಯಾರು? ನೀವೇ. ನನ್ನ ಹೆಸರು ಹೇಳಿ ಸರ್. ನಿಧಿ. ನಾನು ಮಿರರ್ ಸರಿ ಮಾಡಿ ಅಂತ ಹೇಳಿದ್ದು ಯಾರಿಗೋಸ್ಕರ? ನಿಮ್ಗೋಸ್ಕರ, ಐ ಮೀನ್ ನಿಧಿಗೋಸ್ಕರ. ವೆರಿ ಗುಡ್. ಈ ನಿಧಿ ಇರೋದು ಯಾರಿಗೋಸ್ಕರ ಸರ್ ಹೇಳಿ ಸರ್. ಗೊತ್ತಿಲ್ಲ, ನೀವೇ ಹೇಳ್ರಿ. ರೀ ಏನೂ ಗೊತ್ತಿಲ್ಲ ಅಂತ ಹೇಳ್ತೀರಾ? ನಾನೇ ಹೇಳ್ತೀನಿ ಬಿಡಿ. ನಾನಿರೋದು ಈಗ ಬೈಕ್ ಓಡಿಸ್ತಿದ್ದಾರಲ್ಲ ಅವರಿಗೋಸ್ಕರ, ಅಂದ್ರೆ ನಿಮಗೋಸ್ಕರ. ನೀವು ಮಿರರ್ ನ ಸರಿ ಮಾಡಿದ್ರೆ ಅದ್ ನಿಮಗೋಸ್ಕರನೇ ಸರಿ ಮಾಡ್ಕೊಂಡಂಗಲ್ವಾ? ಕನ್ನಡಿ ಸರಿ ಮಾಡಕ್ ಇಷ್ಟೊಂದೆಲ್ಲ ಮಾತಾಡ್ಬೇಕಿತ್ತ? ಯಾಕ್ರಿ ಈಗ ಆಡ್ತೀರಾ ನೀವು? ಚಂದ್ರ ಕೈಗ್ ಸಿಕ್ತೆ ಹೋದಾಗ ಚಂದ್ರನ್ ಬಿಂಬ ನೀರಲ್ಲಿ ಕಂಡಾಗ ನೋಡಿ ಖುಷಿ ಪಡ್ಬೇಕು ಅಂತ ಪಾಠ ಹೇಳ್ಕೊಟ್ಟಿಲ್ವಾ ಸರ್ ನಿಮ್ಗೆ? ಎಲ್ಲ ನಿಮಗೆ ಚೆನ್ನಾಗಿ ಗೊತ್ತು ಬಿಡಿ. ಬನ್ನಿ. ಇಲ್ಲಿರಿ. ಯಾಕೆ? ಇಲ್ಲಿರಿ. ಅಲ್ಲ ಸರ್, ಈ ರಾತ್ರಿ ಹೊತ್ತಲ್ಲಿ ಒಂಟಿ ಹುಡುಗಿನ ಮಧ್ಯ ರೋಡಲ್ಲಿ ಬಿಟ್ಟು ಹೋಗ್ತೀರಾ? ಇದು ನ್ಯಾಯನಾ? ಯಾವ್ದೋ ಆಸ್ಪತ್ರೆಗೆ ಸೇರಿಸ್ಬೇಕು ಅನ್ಸುತ್ತೆ. ಏನಾದ್ರು ಶೋಧ ಬಂದ ನನ್ಗೆ? ನೀವು ತಾನೇ ಐಸ್ ಕ್ರೀಮ್ ತಿನ್ಬೇಕು ಅಂತ ಹೇಳಿದ್ದು, ಅದಕ್ಕೆ ನಿಲ್ಲಿಸ್ದೆ. ಸರ್ ನನ್ ಕೇಳಿದ್ದನ್ನೆಲ್ಲ ಇಷ್ಟ ಬೇಗ ಈಡೇರಿಸ್ತಿದ್ದೀರಾ. ಬನ್ನಿ ಬನ್ನಿ ಹೋಗೋಣ. ಹಾಯ್. ಹಾಯ್ ಸರ್. ಒಂದ್ ವೆನಿಲಾ. ನನಗೂ ಅದೇ. ಇದೇನ್ ಸರ್ ಸಡನ್ ಆಗಿ? ಹಬ್ಬ, ನಿಮ್ಮ ಅಜ್ಜಿ ಎಷ್ಟು ವರ್ಷದಿಂದ ನಿಮ್ಗೊಂದು ಒಳ್ಳೆ ಹುಡುಗಿ ನೋಡಿ ಮದ್ವೆ ಮಾಡ್ಬೇಕು ಅಂತಿದ್ರು. ಕೊನೆಗೂ ನಿಮಗ್ ತಕ್ಕನಾಗಿರೋ ಹುಡುಗಿನೇ ಸಿಕ್ಕಿದಾಳ ನೋಡಿ. ಆದ್ರೂ ಮದ್ವೆ ಕರೀಲಿಲ್ಲ ನೋಡಿ ಸರ್. ಅಣ್ಣ ಏನ್ ಸಖತ್ತಾಗಿ ಹೇಳ್ದೆ ಅಣ್ಣ. ಐಸ್ ಕ್ರೀಮ್ ಅಂಗಡಿ ಇಟ್ಟಿರೋ ನಿನ್ ಮೊಟ್ಟೆ ಯಾವಾಗ್ಲೂ ತಣ್ಣಗಿರ್ಲಿ. ನಿನ್ ಮಾತೇನಾದ್ರೂ ಆದಷ್ಟು ಬೇಗ ನಿಜ ಆದ್ರೆ ನನ್ನ ಮದ್ವೆಗೆ ನಾನೇ ಬಂದು ನಿನ್ಗೆ ಸ್ಪೆಷಲ್ ಆಗಿ ಇನ್ವಿಟೇಷನ್ ಕೊಟ್ಟು ಹೋಗ್ತೀನಿ. ಎಲ್ರು ನಿಮ್ಮನ್ನ ನೋಡಿ ಕಲಿಬೇಕು ಸರ್. ನೀವೆಷ್ಟು ಫೇಮಸ್ ಆದ್ರೂ ಎಷ್ಟು ಸಿಂಪಲ್ ಆಗಿ ಮದ್ವೆ ಆಗಿದ್ದೀರಾ ನೋಡಿ. ಇವ್ರು ನನ್ನ ಹೆಂಡತಿ. ಹೌದೌದು, ಇವ್ರ ಹೆಂಡತಿ ಆಗೋದಕ್ಕೆ ನಾನಂತೂ ಪುಣ್ಯ ಮಾಡಿದ್ದೆ. ಮೇಡಮ್, ನಾನು ಇವ್ರನ್ನ ತುಂಬಾ ವರ್ಷದಿಂದ ನೋಡ್ತಾ ಇದ್ದೀನಿ. ಅಜ್ಜಿ ಜೊತೆ ಬಿಟ್ಟು ಬೇರೆ ಯಾರ ಜೊತೆಗೂ ಅಂಗಡಿಗೆ ಬಂದವರೇ ಅಲ್ಲ. ಈಗ ಇವ್ರನ್ನ ನಿಮ್ ಜೊತೆ ನೋಡೋದಕ್ಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಿತ್ಯ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ಅವಳೇನ್ ಚಿಕ್ಕ ಹುಡುಗಿನಾ? ಹಾಸ್ಪಿಟ್ಲಲ್ಲಿ ಏನೋ ಎಮರ್ಜೆನ್ಸಿ ಇರ್ಬೋದು, ಅದಕ್ಕೆ ಹೋಗಿರ್ತಾಳೆ. ಹಾಗಂತ ಗೆಸ್ ಮಾಡ್ಕೊಂಡು ಸಮಾಧಾನ ಆಗಕ್ಕಾಗತ್ತಾ? ಹಾಸ್ಪಿಟಲ್ ಎಮರ್ಜೆನ್ಸಿ ಅಂದಿದ್ರೆ ನಂಗೆ ಹೇಳಿ ಹೋಗೋಳು. ಅಟ್ಲೀಸ್ಟ್ ಒಂದು ಮೆಸೇಜ್ ಆದರೂ ಹಾಕೋಳು. ಏನು ಹೇಳ್ದೆ ಹೋಗಿದ್ದಾಳೆ ಅಂದರೆ ನಂಗೆ ಅರ್ಥ ಆಗ್ತಿಲ್ಲ. ಸರಿ, ಇನ್ನೊಂದ್ಸಲಿ ಕಾಲ್ ಮಾಡಿ ನೋಡು, ಈಗ ಕನೆಕ್ಟ್ ಆದರೂ ಆಗ್ಬೋದು. ಕರುನಾಡ